ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಆರಾಮಾಗಿದ್ದೀರಾ ತಾನೆ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದಂತ ಸುಂದರ ಅನುಭವಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅಂಡ್ ಧರ್ಮಸ್ಥಳದಿಂದ ವಾಪಸ್ ಬರ್ತಾ ಆನ್ ದ ವೇ ಸಿಗುವಂತ ಶ್ರೀ ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ನಮ್ಗೆಲ್ಲರೂ ವಿಸಿಟ್ ಮಾಡಿದ್ವಿ. ಹಾಗಿದ್ರೆ ಬನ್ನಿ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಬರೋಣ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದಿಂದ 2-3 ಕಿಲೋಮೀಟರ್ ದೂರ ಇರೋದೇ ಈ ಸೌತಡ್ಕ ಮಹಾಗಣಪತಿ ದೇವಸ್ಥಾನ. ನಾರ್ಮಲಿ ಎಲ್ಲಾ ದೇವಸ್ಥಾನಕ್ಕೂ ಮಂಟಪಗಳಿರುತ್ತೆ, ಗರುಡ ಗಂಬ ಇರುತ್ತೆ, ಮೇಲ್ಛಾವಣಿಗಳಿರುತ್ತೆ. ಆದ್ರೆ ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಇದ್ಯಾವುದೂ ಇಲ್ಲ. ಪ್ರಶಾಂತತೆಯಿಂದ ಕೂಡಿರುವಂತಹ ಒಂದು ಬಯಲಲ್ಲಿ 100 ಮರದ ನೆರಳ ಕೆಳಗಡೆ ಒಂದು ಕಟ್ಟೆಯ ಮೇಲೆ ಶ್ರೀ ಸೌತಡ್ಕ ಮಹಾಗಣಪತಿನ ನೋಡಬಹುದು. ಆದ್ರಿಂದ ಈ ಗಣಪತಿಗೆ ಬಯಲು ಗಣಪತಿ ಅಂತ ಕೂಡ ಕರೀತಾರೆ. ಹಾಗಿದ್ರೆ ಈ ಸೌತಡ್ಕ ಗಣಪತಿ ಅಥವಾ ಬಯಲು ಗಣಪತಿಯ ಹಿಂದಿರುವ ಕಥೆ ಏನು ಅಂತ ನೋಡ್ಕೊಂಬರೋಣ ಬನ್ನಿ. ಸ್ಥಳ ಪುರಾಣದ ಪ್ರಕಾರ ಹಿಂದೆ ಈ ಪ್ರಾಂತ್ಯವನ್ನು ಆಳುತ್ತಿದ್ದ ರಾಜ ಮನೆತನದವರ ಆರಾಧ್ಯ ದೈವವಾಗಿತ್ತು ಈ ಸೌತಡ್ಕ ಮಹಾಗಣಪತಿ. ಆದ್ರೆ ಒಮ್ಮೆ ಶತ್ರು ದೇಶದವರು ಈ ಪ್ರಾಂತ್ಯದ ರಾಜರ ಮೇಲೆ ಯುದ್ಧ ಮಾಡಿ ಯುದ್ಧದಲ್ಲಿ ಅವರನ್ನು ಸೋಲಿಸಿ ಅವರ ಪ್ರಾಂತ್ಯಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ಈ ಸಮಯದಲ್ಲಿ ಅನೇಕ ಪ್ರಾಂತ್ಯಗಳ ಜೊತೆಗೆ ಸೌತಡ್ಕ ಮಹಾಗಣಪತಿ ದೇವಸ್ಥಾನವೂ ಕೂಡ ಕಾಡಿನಲ್ಲಿ ಹುದುಗಿ ಹೋಗುತ್ತೆ. ಹಲವು ವರ್ಷಗಳ ಬಳಿಕ ಗೋಪಾಲಕರಿಗೆ ಈ ಗಣಪತಿ ವಿಗ್ರಹ ಕಾಡಿನಲ್ಲಿ ಸಿಗತ್ತೆ. ಆಗ ಅವರು ಗಣಪತಿಯ ವಿಗ್ರಹವನ್ನು ಬಹಳ ಭಕ್ತಿಯಿಂದ ಭಾವದಿಂದ ತಂದು ಒಂದು ಪ್ರಶಸ್ತವಾದ ಸ್ಥಳದಲ್ಲಿ ಸ್ಥಾಪನೆ ಮಾಡ್ತಾರೆ. ಹಾಗೂ ಪ್ರತಿದಿನ ಆ ಗಣಪತಿ ವಿಗ್ರಹಕ್ಕೆ ಪೂಜೆ ಮಾಡಿ ಅದಕ್ಕೆ ಸೌತೆಕಾಯಿಗಳನ್ನ ಅರ್ಪಿಸ್ತಿರ್ತಾರೆ. ಆದ್ರಿಂದ ಆ ಗಣಪತಿಗೆ ಸೌತಡ್ಕ ಗಣಪತಿ ಅಂತ ಹೆಸರು ಬರುತ್ತೆ. ಆ ಊರಲ್ಲಿದ್ದಂತ ಕೆಲವು ಗ್ರಾಮಸ್ಥರು ಆ ಗಣಪತಿಗೆ ದೇವಾಲಯನ ಕಟ್ಟಬೇಕು ಅಂತ ಯೋಚಿಸ್ತಾರೆ. ಆದ್ರೆ ಅವತ್ತಿನ ಅವರ ಕನಸಲ್ಲಿ ಗಣಪತಿ ಹೋಗಿ ಗೋಪಾಲಕರು ತನ್ನನ್ನು ಮೊದಲು ಎಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೋ ಆ ಒಂದು ಪ್ರಶಸ್ತವಾದ ಸ್ಥಳದಲ್ಲೇ ಇರುವ ಇಚ್ಛೆ ಇದೆ ಎಂದು ಅವರ ಕನಸಿನಲ್ಲಿ ಹೇಳ್ತಾರೆ. ಆಗ ಗ್ರಾಮಸ್ಥರು ಗಣಪತಿಗೆ ದೇವಾಲಯವನ್ನು ಕಟ್ಟುವ ಯೋಚನೆಯನ್ನು ಅಲ್ಲಿಗೆ ಕೈಬಿಡ್ತಾರೆ. ಹಾಗಾಗಿ ಅಂದಿನಿಂದ ಇವತ್ತಿನವರೆಗೂ ಸೌತಡ್ಕ ಗಣಪತಿಗೆ ಯಾವುದೇ ಒಂದು ದೇವಾಲಯ ಇಲ್ಲ. ಇವತ್ತಿನವರೆಗೂ ಆ ಒಂದು ಪ್ರಶಸ್ತವಾದ ಸ್ಥಳದಲ್ಲಿ ಆ ಬಯಲಿನಲ್ಲಿ ಬರುವಂತ ಎಲ್ಲಾ ಭಕ್ತಾದಿಗಳಿಗೂ ತನ್ನ ದರ್ಶನ ಭಾಗ್ಯ ಕೊಡ್ತಿದ್ದಾರೆ. ಕೋರಿಕೆಗಳನ್ನು ಈಡೇರಿಸುವ ಗಣಪತಿ. ಇನ್ನು ಸೌತಡ್ಕ ಗಣಪತಿಯ ವಿಶೇಷತೆ ಏನು ಅಂದ್ರೆ, ಸೌತಡ್ಕ ಗಣಪತಿಯನ್ನು ಬೇಡಿ ಹೋಗುವ ಎಲ್ಲಾ ಭಕ್ತಾದಿಗಳ ಕೋರಿಕೆಯನ್ನು ಈಡೇರಿಸುವಂತ ಒಂದು ವಿಶಿಷ್ಟವಾದ ಶಕ್ತಿ ಈ ಕ್ಷೇತ್ರಕ್ಕಿದೆ. ಹೌದು, ಏನೇ ಒಂದು ಕೋರಿಕೆ ಇದ್ರೂ ಕೂಡ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ತಮ್ಮ ಬೇಡಿಕೆಯನ್ನು ಸೌತಡ್ಕ ಗಣಪತಿಯ ಮುಂದಿಟ್ಟು ಒಂದು ಗಂಟೆಯನ್ನು ಕಟ್ಟಿ ಹೋಗ್ತಾರೆ. ಹಾಗೂ ಆ ಒಂದು ಕೋರಿಕೆ 45 ದಿನಗಳಲ್ಲಿ ಈಡೇರುತ್ತೆ ಅನ್ನೋದು ಭಕ್ತರ ನಂಬಿಕೆ. ಹಾಗಾಗಿ ಹಣಕಾಸಿನ ಸಮಸ್ಯೆಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯಕ್ಕೆ, ಈ ರೀತಿಯಾದ ಏನೇ ಸಮಸ್ಯೆಗಳಿದ್ರೂ ಕೂಡ ಭಕ್ತಾದಿಗಳು ಬಂದು ಇಲ್ಲಿ ಗಂಟೆಯನ್ನು ಕಟ್ಟಿ 45 ದಿನಗಳಲ್ಲಿ ಅವರ ಬೇಡಿಕೆಗಳು ಈಡೇರಿದ ಮೇಲೆ ಇಲ್ಲಿ ಬಂದು ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಹೋಗ್ತಾರೆ. ಸೊ ನೀವೆಲ್ಲರೂ ನೋಡ್ತಾ ಇರ್ಬೋದು, ಮೇನ್ ಎಂಟ್ರೆನ್ಸ್ ಇಂದ ಹಿಡಿದು ದೇವಸ್ಥಾನದ ಸುತ್ತಮುತ್ತ ದೇವರ ಹತ್ರ ಎಲ್ಲಿ ನೋಡಿದ್ರು ಕೂಡ ಎಲ್ಲರೂ ತಮ್ಮ ಹರಕೆ ಗಂಟೆಗಳನ್ನ ಕಟ್ಟಿದ್ದಾರೆ. ಇನ್ನು ಸೌತಡ್ಕ ಗಣಪತಿಗೆ ಪ್ರತಿದಿನ ಪೂಜೆ ಸಲ್ಲಿಸುವುದರ ಜೊತೆಗೆ ವಿಶೇಷ ದಿನಗಳಾದ ಗಣೇಶ ಹಬ್ಬ ಹಾಗೂ ಸಂಕಷ್ಟಹರ ಚೌತಿ ದಿನ ವಿಶೇಷವಾದ ಪೂಜೆ ನಡೆಯುತ್ತೆ. ಹಾಗೂ ನಾನಾ ಕಡೆಯಿಂದ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆಗೆ ಪಾಲ್ಗೊಳ್ತಾರೆ. ಇನ್ನು ಕಪ್ಪು ಕಲ್ಲಿನ ಗಣಪತಿಯ ಅಕ್ಕಪಕ್ಕ ಸಿದ್ಧಿ ಬುದ್ಧಿಯ ಮೂರ್ತಿಗಳು ಇರೋದು ಈ ದೇವಸ್ಥಾನದ ವಿಶೇಷತೆ. ಜೊತೆಗೆ ಈ ಕ್ಷೇತ್ರಕ್ಕೆ ಎಷ್ಟೇ ಜನ ಭಕ್ತಾದಿಗಳು ಬಂದ್ರೂ ಕೂಡ ಪ್ರತಿದಿನ ಅವರೆಲ್ಲರಿಗೂ ಕೂಡ ಅನ್ನದಾನದ ಏರ್ಪಾಡು ಕೂಡ ನಡೆಯುತ್ತೆ. ಇನ್ನು ಈ ಸೌತಡ್ಕ ಅಥವಾ ಬಯಲು ಗಣಪತಿನ ನೋಡ್ಲಿಕ್ಕೆ ಬರುವಂತ ಭಕ್ತಾದಿಗಳು ಕಡ್ಡಿ, ಕರ್ಪೂರ, ಹೂವು, ಬಾಳೆ ಹಣ್ಣು, ಗರಿಕೆ ಇದರ ಜೊತೆಗೆ ಸವತೆಕಾಯಿನೂ ಕೂಡ ಅರ್ಪಿಸ್ತಾರೆ. ಇನ್ನು ಸೌತಡ್ಕ ಗಣಪತಿಯ ದೇವಸ್ಥಾನಕ್ಕೆ ಧರ್ಮಸ್ಥಳದಿಂದ 16 ಕಿಲೋಮೀಟರ್, ಸುಬ್ರಹ್ಮಣ್ಯ ಕ್ಷೇತ್ರದಿಂದ 45 ಕಿಲೋಮೀಟರ್, ಮಂಗಳೂರಿನಿಂದ 82 ಕಿಲೋಮೀಟರ್, ಕೊಕ್ಕಡ ಗ್ರಾಮದಿಂದ 3 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ 286 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ನಾವು ಕೂಡ ಧರ್ಮಸ್ಥಳದಿಂದ ಬರ್ತಾ ದಾರಿ ಮಧ್ಯೆ ಸಿಗುವಂತ ಈ ಸೌತಡ್ಕ ಗಣಪತಿ ಅಥವಾ ಬಯಲು ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಗಣಪತಿಯ ದರ್ಶನ ಮಾಡಿ ಪರಮಾತ್ಮನ ಆಶೀರ್ವಾದ ಕೂಡ ಪಡೆದ್ವಿ. ಸೊ ನಮ್ಗಂತೂ ಬಹಳನೇ ಖುಷಿ ಆಯ್ತು ಈ ದೇವಸ್ಥಾನಕ್ಕೆ ಬಂದಿದ್ದು, ಈ ಪ್ರಶಾಂತವಾದ ವಾತಾವರಣದಲ್ಲಿ ಗಣಪತಿಯನ್ನ ನೋಡಿದ್ದು. ಸೊ ನೀವು ಕೂಡ ಯಾರಾದ್ರೂ ಧರ್ಮಸ್ಥಳಕ್ಕೆ ಹೋದಾಗ ತಪ್ಪದೆ ಈ ಒಂದು ಕ್ಷೇತ್ರಕ್ಕೂ ಕೂಡ ಭೇಟಿ ಕೊಡಿ. ನಿಮ್ಗೂ ಕೂಡ ಬಹಳನೇ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ಆಗಿದ್ರೆ ಇನ್ನೊಂದು ವಿಡಿಯೋ ಒಂದಿಗೆ ಮತ್ತೆ ನಾಳೆ ಎಲ್ಲರೂ ಭೇಟಿ ಆಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಮತ್ತೆ ಸಿಗೋಣ. ನಮಸ್ಕಾರ.